ನಾನು DK ಶಿವಕುಮಾರ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಬುಧವಾರ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಿದ್ದು ಆಯಿತು. ಬೆಳಗ್ಗೆಯಿಂದಲೇ ವಿಧಾನಸೌಧ ಮತ್ತು ಲೋಕಭವನದ ಸುತ್ತಮುತ್ತ ಬಿರುಸಿನ ಚಟುವಟಿಕೆಗಳು ಕೂಡ ನಡೆದು DK ಶಿವಕುಮಾರ್ ಅವರ ಜೊತೆಗೆ ಡಾಕ್ಟರ್ G. ಪರಮೇಶ್ವರ್, ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಇನ್ನು 13 ಮಂದಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಈ ಸಂದರ್ಭಕ್ಕೆ AICC ಪ್ರಮುಖರಾದಂಥ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪಾಲ್ಗೊಂಡಿದ್ದರು. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಬುಧವಾರದಿಂದ ಹೊಸ ಅಧ್ಯಾಯ ಆರಂಭವಾಗಿದೆ. ಹಲವು ವರ್ಷಗಳ ರಾಜಕೀಯ ಹೋರಾಟ, ಪಕ್ಷ ಸಂಘಟನೆ ಮತ್ತು ಅಧಿಕಾರದ ಕನಸಿನ ಬಳಿಕ DK ಶಿವಕುಮಾರ್ ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೋಕಭವನದಲ್ಲಿ ನಡೆದ ಅದ್ಧೂರಿ ಸಮಾರಂಭದಲ್ಲಿ ಸಾವಿರಾರು ಕಾರ್ಯಕರ್ತರು, ಗಣ್ಯರು ಮತ್ತು ಅಭಿಮಾನಿಗಳ ಸಮ್ಮುಖದಲ್ಲಿ DKಶಿ ಅಧಿಕಾರ ಸ್ವೀಕರಿಸಿದರು. ಪ್ರಮಾಣ ವಚನ ಸ್ವೀಕರಿಸುವ ಸಂದರ್ಭದಲ್ಲಿ DK ಶಿವಕುಮಾರ್ ಅಜ್ಜಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಕೈಯಲ್ಲಿ ಭಾರತದ ಸಂವಿಧಾನದ ಪ್ರತಿಯನ್ನು ಹಿಡಿದು ತಮ್ಮ ಆಧ್ಯಾತ್ಮಿಕ ಗುರುಗಳಾದ ಗಂಗಾಧರ ಅಜ್ಜಯ್ಯ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ನಾನು DK ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ G. ಪರಮೇಶ್ವರ್ ಅವರು ಡಾಕ್ಟರ್ BR. ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನೇ ಮಾಡುತ್ತೇನೆಂದು ಡಾಕ್ಟರ್ ಅಂಬೇಡ್ಕರ್ ಅವರ ಅವರ ಮೇಲೆ ಪ್ರಮಾಣ ಮಾಡುತ್ತೇನೆ, ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಬಳಿಕ KH ಮುನಿಯಪ್ಪ, KJ ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, UT ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶ್, ಶರಣಪ್ರಕಾಶ್ ಪಾಟೀಲ್ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮುನ್ನ DK ಶಿವಕುಮಾರ್ ಅವರು ಅವರ ತಾಯಿ ಗೌರಮ್ಮನವರ ಆಶೀರ್ವಾದ ಪಡೆದರು. ಬಳಿಕ ಕಾಂಗ್ರೆಸ್ ನಾಯಕರಾದ ಸಿದ್ದರಾಮಯ್ಯ, JDS ವರಿಷ್ಠ HD ದೇವೇಗೌಡ ಹಾಗೂ ಬಿಜೆಪಿ ನಾಯಕ BS ಯಡಿಯೂರಪ್ಪ ಅವರ ಆಶೀರ್ವಾದವನ್ನು ಪಡೆದರು. ಕಾರ್ಯಕರ್ತನಿಂದ ಮುಖ್ಯಮಂತ್ರಿ ಹುದ್ದೆವರೆಗೆ ಏರಿದ DKಶಿ ಅವರ ರಾಜಕೀಯ ಪಯಣವನ್ನು ಅಭಿಮಾನಿಗಳು ತಮ್ಮ ಗೆಲುವು ಅಂತಲೇ ಸಂಭ್ರಮಿಸಿದರು. ಹೊಸ ಮುಖ್ಯಮಂತ್ರಿ ರಾಜ್ಯದ ಅಭಿವೃದ್ಧಿ, ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಮತ್ತು ಆಡಳಿತದಲ್ಲಿ ಹೊಸ ಬದಲಾವಣೆ ತರಲಿದ್ದಾರೆ ಎಂಬ ನಿರೀಕ್ಷೆಯನ್ನು ಅಭಿಮಾನಿಗಳು ವ್ಯಕ್ತಪಡಿಸಿದರು. ಇವತ್ತು ತಳಮಟ್ಟದಿಂದ ಕಾರ್ಯಕರ್ತರನ್ನು ಗುರುತಿಸಿ ಇಡೀ ಕರ್ನಾಟಕದಲ್ಲಿ ಒಂದು ಸಿಂಹ ಅಂತಲೇ ಹೇಳಬೇಕು. ಅವರು ಕೆಲಸ ಕಾರ್ಯ ಆಗಿರ್ಬೋದು ಮತ್ತು ಯಾವುದೇ ಪಕ್ಷದ ಕಾರ್ಯಕರ್ತರನ್ನು ಕೂಡ ಗುರುತಿಸಿ ಅವರು ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾರೆ. ಹಾಗೂ ಅವರು ಕರ್ನಾಟಕ 6.5 ಕೋಟಿ ಜನದ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅವರು ತುಂಬ ಚೆನ್ನಾಗಿ ಅಧಿಕಾರ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಮಗೆಲ್ಲ ಹೋಪ್ ಇದೆ. 136 ಸೀಟ್ ಬರಲಿಕ್ಕೆ ಅವರೇ ಕಾರಣ. ಎಲ್ಲರ ನಾಯಕರು ಮತ್ತು ಕಾರ್ಯಕರ್ತರುಗಳಿಗೆ ತುಂಬ ಬೆಲೆ ಕೊಡ್ತಾರೆ. ಎಲ್ಲೇ ನಿಂತಿದ್ರೂ ಕೈ ಹಿಂಗಂದು ಎಲ್ಲರಿಗೂ ಇದು ಮಾಡ್ತಾರೆ. ಆ ಥರದವ್ರು ಬೇಕು, ಒಳ್ಳೆ ಅಧಿಕಾರ ಮಾಡ್ತಾರೆ ಅಂತ ನಮಗೆ
ಹೋಪ್ ಇದೆ. ನಮ್ಮ ಡಿ ಕೆ ಅವರು ತುಂಬ ಮೊದಲಿಂದ ಯೂತ್ ಕಾಂಗ್ರೆಸ್ಸಿಂದನೂ ಮೂಲತಃ ಕಾಂಗ್ರೆಸ್ಸಿಂದ ಬಂದಿರೋವಂಥವ್ರು, ಯಾವುದೇ ಒಂದು ಇದಕ್ಕೂ ಹೋಗಿಲ್ಲ ಅವರು. ಹಾಗಾಗಿ ಅಲ್ಲಿಂದ ಅವರು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿರೋದನ್ನ ಸ್ಟೆಪ್ ಬೈ ಸ್ಟೆಪ್ ಬಂದಿದ್ದಾರೆ. ಇನ್ನೂ ಮುಂದಕ್ಕೂ ಅವರು ಪ್ರಧಾನಿ ಲೆವೆಲ್ಗೆ ಹೋಗಲಿ ಅನ್ನೋದು ನಾನು ಆಸೆ ಪಡ್ತೀನಿ. ಇವತ್ತು ಡಿ ಕೆ ಶಿವಕುಮಾರ್ ಅವರು 45 ವರ್ಷಗಳ ಸತತ ಹೋರಾಟದ ಫಲವಾಗಿ ಈ ದಿನ ಅವರು ಶುಭಗಳಿಗೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಇಡೀ ರಾಜ್ಯಕ್ಕೆ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲ ಜಿಲ್ಲೆಗಳಿಗೂ ಅವರು ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ನಮ್ಮಲ್ಲಿ ಅಭಿಮಾನ ಮತ್ತು ಕಾಳಜಿ ಇದೆ, ಅವ್ರಿಗೂ ಕಾಳಜಿ ಇದೆ. ಸಿದ್ದರಾಮಯ್ಯವರು ಸರ್ಕಾರವನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗ್ತಿದ್ದಾರೋ ಅದಕ್ಕಿಂತ ಉನ್ನತ ರೀತಿಯಲ್ಲಿ ನಡ್ಸ್ಕೊಂಡು ಬಡವರ ಬಗ್ಗರಿಗೆಲ್ಲ ಒಳ್ಳೆಯ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟು ಒಳ್ಳೆ ಕೆಲಸ ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಸಿದ್ದರಾಮಯ್ಯನವ್ರು ಇದ್ದರು, ಸಿದ್ದರಾಮಯ್ಯರ ಥರನೇ ಇವ್ರೂ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಬಂದಿರೋದು ಒಳ್ಳೆಯದು. ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಬಹಳ ವರ್ಷಗಳದ ಆಸೆ ಇತ್ತು ಡಿ ಕೆ ಶಿವಕುಮಾರ್ ನಮ್ಮ ಜಿಲ್ಲೆಯವರು. ಅವರು ಭಾಳ ಚಿಕ್ಕ ವಯಸ್ಸಿಂದ ರಾಜಕಾರಣಕ್ಕೆ ಬಂದು ನಮಗೂ ಎಲ್ಲ ಅವರು ಮಾರ್ಗದರ್ಶನ ಇದ್ದಾಗೆ, ಆದ್ದರಿಂದ ನಮಗೆ ಭಾಳ ಖುಷಿ ಆಯ್ತು ಇವತ್ತು. ಜಗ್ಗ ಅಭಿಮಾನಿಗಳಿದ್ದಾರೆ ಅವ್ರಿಗೆ. ಉತ್ತರ ಕರ್ನಾಟಕದಲ್ಲಿ ಅವ್ರ ಹೆಸರು ಕೇಳಿದ್ರೆ ಸಾಕು, ಎಲ್ಲ ಫುಲ್ ಅಭಿಮಾನಿಗಳಿದ್ದಾರೆ. ಹೋರಾಟ ಮಾಡಿದ್ದಾರೆ, ಎಲ್ಲ ಇದನ್ನು ಮಾಡಿದ್ದಾರೆ. ಇದಕ್ಕೆ ನೋಡಿರ್ಬೇಕು ನೀವು. ಒಂದು ಹೋರಾಟಕ್ಕೆ ಕರೆದ್ರೆ ಅಲ್ಲಿ ಎಸ್.ಎಂ. ಕೃಷ್ಣನ್ ಕೆಡವಕ್ಕೆ ಓಡಾಡಿದ್ರು ಅವಾಗ 2002ರಲ್ಲಿ. ಕೆಡವಕ್ಕೆ ಹತ್ತಾಗ ಇದೇ ಡಿ ಕೆ ಶಿವಕುಮಾರ್ ಸಾಹೇಬರು ಅವಾಗ ಒಂದೇ ಒಂದು ಆವಾಜ್ ಹಾಕಿದರೆ ಅಲ್ಲಿ ಹುಬ್ಬಳ್ಳಿಯಲ್ಲಿ ಸಮಾವೇಶ ಗದಗಿನಲ್ಲಿ ಒಂದು ಮಾಡಿದರು. ಹುಬ್ಬಳ್ಳಿ ಕಿತ್ಕೊಂಡು ಓಡಿ ಬಂದರು ಎಲ್ಲ ಶಾಸಕರು, ಯಾರು ನಿಂತ್ಕೊಳ್ಳಿಲ್ಲ. ಒಂದೇ ಮಾತು, ಅಷ್ಟು ಗಟ್ಟಿಯಾದ ಮನುಷ್ಯ. ಇನ್ನು ಕರ್ನಾಟಕ ಅಭಿವೃದ್ಧಿ ಮಾಡಲಿ, ಜನರಿಗೆ ಒಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಎತ್ತಿ ಹಿಡಿಬೇಕಂತೇಳಿ ನಮ್ಮ ಡಿ ಕೆ ಶಿವಕುಮಾರು ಕಾಂಗ್ರೆಸ್ಗೆ ಪದಾರ್ಪಣೆ ಮಾಡಿದ ದಿನದಿಂದಲೂ ಇವತ್ತಿನವರೆಗೂ ಅವ್ರು ಪಟ್ಟಂಥ ಶ್ರಮ, ಕಟ್ಟಿದಂಥ ಪಕ್ಷ ಮತ್ತು ಕಾರ್ಯಕರ್ತರನ್ನು ಏನು ಒಗ್ಗೂಡಿಸ್ಕೊಂಡು ಇವತ್ತು ಎಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಈ ಪಕ್ಷಕ್ಕೆ ದುಡ್ದಿರೋದಕ್ಕೆ ಅವ್ರು ಹೇಳ್ತಾಯಿದ್ರು, ನಾವು ದುಡ್ದಿದ್ದು ನಮ್ಮ ಕೂಲಿ ಕೊಡಿ ಅಂತ ಹೇಳ್ಬಿಟ್ಟು. ಇವತ್ತು ಈ ಕರ್ನಾಟಕದ ಜನತೆ ಎಲ್ಲರೂ ಸೇರಿ ಡಿ ಕೆ ಶಿವಕುಮಾರ್ಗೆ ಒಂದು ಕೂಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಯುವಕರಿಗೂ ಇವತ್ತು ಏನು ನೋವಿತ್ತು, ಕೆಲಸ ಇಲ್ಲ ಇದ್ದಿಲ್ಲ ಅಂತ ಬರೀ ಹೋರಾಟದಿಂದ ಬಂದವರು. ಇನ್ನು ಮುಂದೆ ಬರೋದು ಡಿ ಕೆ ಯುಗ. ಎಚ್ಚೆತ್ಕೊಂಡು ಕೆಲಸ ಮಾಡಬೇಕು ಪ್ರತಿಯೊಬ್ಬರು. ಸರ್ಕಾರಿ ನೌಕರರಿಗೆ ಏನಂದರೆ ಕರಪ್ಷನ್ನ ನಿಲ್ಲಿಸ್ತಾರೆ. ಮುಂದಿನ ಸರ್ಕಾರ ನೋಡ್ರಿ ಹೆಂಗಿರುತ್ತೆ ಅನ್ನೋದು ನೀವೇ ನೋಡ್ರಿ. ಆಗಿರೋದು ನಮ್ಗೆ ತುಂಬ ಇಷ್ಟ. ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಅದರಿಂದ ನಾವು ತುಂಬ ಇಷ್ಟಪಡ್ತಾ ಇದ್ದೀವಿ, ತುಂಬ ಖುಷಿ ಪಡ್ತಾ ಇದ್ರಿ. ನಮಗೆಲ್ಲ ಒಳ್ಳೇದಾಗಲಿ, ಅವ್ರ ಅಣ್ಣನಿಗೆ ಒಳ್ಳೇದಾಗಲಿ ಅಂತ ನಾವು ಹೇಳಿ. ಸರ್, ನಾವು ತುಂಬ ಖುಷಿ ಪಡ್ತಾ ಇದ್ದೀವಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಸರ್ಗೆ CM ಆಗಿದ್ದಾರೆ ಅಂದ್ಬಿಟ್ಟು. ನಮ್ಮ ಹೆಣ್ಮಕ್ಳಿಗೆಲ್ಲ ತುಂಬ ಸೇಫ್ಟಿ ಮಾಡ್ತೀವಿ ಅಂತ ಫಸ್ಟಿಂದ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ತುಂಬ ಕಾಯ್ತಾ ಇದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ ತುಂಬ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ನಮಗೆ ತುಂಬ ಖುಷಿ. 45 ವರ್ಷದ ಅವರ ಶ್ರಮಕ್ಕೆ ಇವತ್ತು ಫಲ ಸಿಕ್ಕಿದೆ. ಹಂಗಾಗಿ ನಮ್ಮ ಎಲ್ಲ ಟೀಮ್ಗೂ ತುಂಬ ಖುಷಿಯಾಗಿದೆ. ನಾವು ಫುಲ್ ಉತ್ತರಳ್ಳಿ ಟೀಮ್ ಇಲ್ಲಿ ಬಂದಿದ್ದೀವಿ, ವಸಂತಪುರ ಟೀಮ್ ಇಲ್ಲಿದ್ದೀವಿ. ನಮ್ಗೆ ತುಂಬ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ದೇವ್ರು ಒಳ್ಳೇದು ಮಾಡಲಿ, ನಮ್ಮೆಲ್ಲರಿಗೂ ಒಂದು ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ನಾವು ನಿರೀಕ್ಷೆ ಪಡ್ತಾ ಇದ್ದೀವಿ. ಅಣ್ಣ, ನಮ್ಮ ಶಿವಕುಮಾರ್ ಅಣ್ಣವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿತ್ತು. ನಮ್ಮ ಕರ್ನಾಟಕದ ಹೆಮ್ಮೆ. ಅವರು ನಮಗೆ ಈ ಬಹುದಿನದ ನಿರೀಕ್ಷೆಯಿಂದ ನಿಮಗಿತ್ತು ನಮಗೆಲ್ಲರಿಗೂ. ನಾವು ಅವ್ರನ್ನ ಕನಸಿನಲ್ಲೂ ಅದನ್ನೇ ಕಾಣ್ತಾ ಇದ್ರಿ. ಇವತ್ತು ನೆನಸಾಗಿದೆ. ನಮಗೆ ಈಗ ಭಾರಿ ಖುಷಿಯಾಗಿದೆ. ನಮ್ಮ ಕರ್ನಾಟಕ ಜನಪರವಾಗಿ ನಾನು ಎಲ್ಲ ದೇವರುಗಳಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಇವರು ಇನ್ನೂ 25 ವರ್ಷ ಹಿಂಗೆ ಇವರು ಆಡಳಿತ ಮಾಡಲಿ ಅಂತ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವು ಮನವಿ ಮಾಡೋದಿಷ್ಟೇ, ಇವತ್ತು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಸಮುದಾಯಗಳ ಪರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಸಂಪುಟದಲ್ಲಿ ಸಚಿವರನ್ನು ನೇಮಿಸಬೇಕು. ಇವತ್ತು ಬುಡಕಟ್ಟು ಸಮುದಾಯದ ಬಂಜಾರ ಸಮಾಜದ ಶಾಸಕರಾಗಿರ್ತಕ್ಕಂಥ ರುದ್ರಪ್ಪ ಲಂಬಾಣಿ ಇದ್ದಾರೆ. ಅವರನ್ನು ಕೂಡ ಮುಂದಿನ ಸಂಪುಟದಲ್ಲಿ ಅವರು ಸಚಿವರನ್ನಾಗಿ ಸೇರ್ಪಡೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ. ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನಗೆ ಆಶಾಭಾವನೆ ಇದೆ. ಅವ್ರ ಕ್ಷೇತ್ರದಲ್ಲಿ ಯಾವ ಥರ ಕೆಲಸ ಮಾಡಿದ್ದಾರೆ ಮತ್ತು ಹಲವಾರು ಖಾತೆಗಳಲ್ಲಿ ಅವರು ಹಿಂದಿನಿಂದನೂ ಕೆಲಸ ಮಾಡ್ಕೊಂಬಂದಿರೋಂಥದ್ದು ತುಂಬ ಅನುಭವ ಇದೆ. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನನಗೆ. ಸಿದ್ದರಾಮಯ್ಯನವರು ಒಂದು ಭದ್ರವಾದಂಥ ಬುನಾದಿಯನ್ನು ಹಾಕಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಅದರ ಮೇಲೆ ಈಗ ನಾವು ಕಟ್ಟಡ ಕಟ್ತೀವಿ. ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ, ನೇತೃತ್ವದಲ್ಲಿ 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಸ್ಥಾಪನೆ ಆಗಲಿಕ್ಕೆ ಇದೊಂದು ಒಳ್ಳೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಮಾಡಿದೆ. ಅದರ ಪ್ರತಿಫಲವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ ಪಕ್ಷಕ್ಕೆ.
ಬುಧವಾರ ಬೆಳಿಗ್ಗೆಯಿಂದಲೇ ಡಿಕೆ ಶಿವಕುಮಾರ್ ಅವರ ಮನೆಯಿಂದ ಹಿಡಿದು ಲೋಕಭವನದವರೆಗೆ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರಿಗೆ ಆಗಮಿಸಿ ತಮ್ಮ ನಾಯಕನ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಕಾರ್ಯಕ್ರಮದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಕಟ್ಟೆಚ್ಚರ ವಹಿಸಿತ್ತು. ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೀತಾ ಇದ್ದ ಲೋಕಭವನದ ಸುತ್ತಮುತ್ತ ಜನರಿಂದ ಕಿಕ್ಕಿರಿದು ತುಂಬಿತ್ತು. ರಸ್ತೆಗಳಲ್ಲಿ ವಾಹನ ದಟ್ಟಣೆ ಉಂಟಾಗುವ ಸಾಧ್ಯತೆಯನ್ನು ಮನಗಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮೆಟ್ರೋ ರೈಲಿನ ಮೊರೆ ಹೋದರು. ಪರಿಣಾಮವಾಗಿ ನಗರದ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗಿತ್ತು. ಕರ್ನಾಟಕದ 25ನೇ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ತಮ್ಮ ಹೊಸ ಜವಾಬ್ದಾರಿಯ ಪಯಣವನ್ನು ಆರಂಭಿಸಿದ್ದಾರೆ. ಸದ್ಯ ಅವರ ಸಂಪುಟಕ್ಕೆ 13 ಸಚಿವರು ಸೇರ್ಪಡೆಯಾಗಿದ್ದಾರೆ. ಈ ಅವಧಿಯಲ್ಲಿ ಉಪಮುಖ್ಯಮಂತ್ರಿಯಾಗಿ 3 ವರ್ಷ ಕಾರ್ಯನಿರ್ವಹಿಸಿದ್ದ ಡಿಕೆ ಶಿವಕುಮಾರ್ ಮುಂದೆ 2 ವರ್ಷ ಮುಖ್ಯಮಂತ್ರಿಯಾಗಿ ಹೇಗೆ ಆಡಳಿತ ನೀಡಲಿದ್ದಾರೆ ಅನ್ನೋದು ಸದ್ಯದ ಕುತೂಹಲ. ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಹೊಸ ಸರ್ಕಾರ ಯಾವ ರೀತಿ ಆಡಳಿತವನ್ನು ನಡೆಸುತ್ತದೆ ಅನ್ನೋ ಒಂದು ಕುತೂಹಲ ಎಲ್ಲರಲ್ಲೂ ಮೂಡಿದೆ. ಆ ದಿನಗಳಿಗೋಸ್ಕರ ನಾವು ಕೂಡ ಎದುರು ನೋಡ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಎಸ್ ಪ್ರಶಾಂತ್ ಜೊತೆ ಕೆ ನರಸಿಂಹಮೂರ್ತಿ, ಚೀಫ್ ಕರೆಸ್ಪಾಂಡೆಂಟ್, ಪ್ರಜಾವಾಣಿ, ಬೆಂಗಳೂರು.